ನಮಸ್ಕಾರ ಆತ್ಮೀಯರೇ. ನಮಗೆ ಪ್ರೋಟೀನ್ ಬೇಕು ನಮ್ಮ ದೇಹಕ್ಕೆ. ನಮ್ಮ ದೇಹ ಪ್ರೋಟೀನಿಂದಾನೇ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಹುಟ್ಟಿದಾಗ ನಾವು ತಾಯಿ ಎದೆ ಹಾಲನ್ನ ಕುಡಿತೀವಿ. ಆ ಎದೆ ಹಾಲಲ್ಲಿ ಫ್ಯಾಟ್ ಮತ್ತು ಪ್ರೋಟೀನ್ ಇದೆ. ನಂತರದಲ್ಲೂ ಕೂಡ ದೊಡ್ಡಾಗ್ತಾ ಹಾಲನ್ನು ಕುಡಿತಾ ಬೆಳವಣಿಗೆ ಹೊಂದ್ತಾ ಬರ್ತೀವಿ. ಆದರೆ ಕೆಲವು ಮಕ್ಕಳಲ್ಲಿ, ದೊಡ್ಡವರಲ್ಲೂ ಕೂಡ, ವಯಸ್ಸಾದವರಲ್ಲೂ ಕೂಡ ಹಾಲು ಕುಡಿದ್ರೆ ಕಫ ಆಗತ್ತೆ ಅಂತ ಒಂದು ದೊಡ್ಡ ಸಮಸ್ಯೆ. ಈ ಹಾಲು ಕುಡಿದ್ರೆ ಕಫ ಆಗತ್ತೆ ಅನ್ನುವಂಥ ಒಂದು ಸಮಸ್ಯೆಗೆ ಒಂದು ಉತ್ತಮವಾದ ಪರಿಹಾರವನ್ನು ನಾನು ನೀಡ್ತಾ ಇದ್ದೇನೆ. ಸೊ ಈ ಹಾಲನ್ನು ನೀವು ಕುದಿಸುವಾಗ, ಈಗ ಸಪ್ರೇಟ್ ಒಂದು ಗ್ಲಾಸ್ ಒಬ್ಬರಿಗೆ ಕೊಡಬೇಕು ಅಂತಾದರೆ ಅದನ್ನು ಆ ಹಾಲನ್ನು ನೀವು ಕುದಿಸುವಾಗ ಒಣ ಶುಂಠಿಯ ಒಂದು ಪೀಸನ್ನು ಜಜ್ಜಿ ಅದಕ್ಕೆ ಹಾಲಿಗೆ ಹಾಕಬೇಕು. ಆ ಒಣ ಶುಂಠಿ ಹಾಲಲ್ಲಿ ಕುದಿಬೇಕು. ಆಮೇಲೆ ಅದನ್ನು ಸೋಸಿ ನೀವು ಕುಡಿಯೋದ್ರಿಂದಾಗಿ ಹಾಲು ಕುಡಿದು ಕಫ ಆಗೋದು ಅನ್ನೋದು ಆಗೋದಿಲ್ಲ. ನೋಡಿ ಎಷ್ಟೊಂದು ಒಳ್ಳೆ ಉಪಾಯ. ಸೊ ಈ ಉಪಾಯವನ್ನು ಅನುಸರಿಸಿ ಕಫವನ್ನು, ಹಾಲು ಕುಡಿದ್ರೂ ಕೂಡ ಕಫ ಆಗದೇ ಇದ್ದಾಗ ಮಾಡ್ಕೊಳ್ಳಿ. ಯಾಕೆಂದರೆ ನಮಗೆ ಪ್ರೋಟೀನ್ ಬೇಕು ಅಂದರೆ ಸಸ್ಯಾಹಾರಿಗಳಿಗೆ ಹಾಲಿನ ಅವಶ್ಯಕತೆ ತುಂಬ ಇದೆ. ಸೊ ಹಾಗಾಗಿ ಈ ಒಂದು ಉಪಾಯ.